ನೋಡ್ದ ಜ್ಯೋತಿ, ಅವಲಕ್ಕಿನ ಒಂಚೂರು ನಿಮ್ಮ ಮಾವ ತೊಗೊಂಬಂದತ್ತ ಮೊನ್ನೆ ಹೇಳಿದ್ದೆ. ಅವನು ಮಂಜ ನನಗೆ ಅವಲಕ್ಕಿ ಬೇಕಮ್ಮ, ಸಾಲಿಂದ ಬಂದ್ಮ್ಯಾಲ ಅವಲಕ್ಕಿನ ತಿನ್ನಂಗ ಏನಾರು ತಿನ್ನಾಕ ಇರೋದಿಲ್ಲ, ಅಂಗಡಿಯಿಂದ ತೊಗೊಂಬಂದು ತಿಂತಾನೆ ಅಂದ್ರೆ ಬೇಡ ಅಂತಿದ್ದಿ, ಏನಾರು ತಿನ್ನಾಕ ಬೇಕು ಅಂದದ್ನ. ಅದಕ್ಕೆ ನಿಮ್ಮ ಮಾವ ಪ್ಯಾಟಿ ಕಡೆ ಹೊಂಟುತ್ತಾ ಹೇಳಿದ್ದೆ, ಒಂದು ತಟ್ಟಗೆ ಅವಲಕ್ಕಿನಾರ ಹಿಡ್ಕೊಂಬಾರಪ್ಪ, ಒಂದು KG ಆಸು. ಮತ್ತು ಮುಂದೆ ಇದು ಏನದು ಹಬ್ಬದ ರೇಷನ್ ತರಿಸ್ಬೇಕಲ್ಲ ದೀಪಾವಳಿಗೆ, ಅವ ಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿ ತೊಗೊಂಬರುವಂತೆ ಅಂತ. ಈಗ ಸದ್ಯಕ್ಕೆ 1 KG ಆಟು ಅವಲಕ್ಕಿ ತೊಗೊಂಬ ಅಂತ ಅಂದಿದ್ನಿ. ನಿಮ್ಮ ಮಾವ ತೊಗೊಂಬಂದಿತ್ತು. ಅದಕ್ಕೆ ಒಂದಿಟ್ಟು ಶೇಂಗಾ ಪುಟಾಣಿ ಉಯ್ದ್ವ, ಅದು ಹಂಗೆ ಮಾಡಿದೆ. ಒಂದು ಸ್ವಲ್ಪ ಇರಲಿ, ಸಂಜೆ ಮುಂದೆ ಸಾಲಿಂದ ಬರತ್ಲೆ ಏನಾರು ತಿನ್ನಾಕ ಅಂತ ಕೇಳ್ತಾನಲ್ಲ, ನೋಡು ಉಪ್ಪು ಅದು ಚಲೋ ಆಗ್ಯಾವ ಇಲ್ಲ. ಅವನಾಗ್ಯಾವ್ರಿ, ಉಪ್ಪದು ಎಲ್ಲ ಕರೆಕ್ಟ್ ಐತಿ, ಮತ್ತು ಹೆಚ್ಚಿಗೆ ಏನು ಹಾಕಕ್ಕೆ ಹೋಗ್ಬ್ಯಾಡ್ರಿ ಬಿಡ್ರಿ. ಎಲ್ಲ ಚಲೋ ಆಗ್ಯಾವ. ಅವಲಕ್ಕಿ ಅಂತೂ ಭಾಳ ರುಚಿ ಆಗ್ಯಾವ, ಕುರು ಅಂತ ನೋಡ್ರಿ ತಿನ್ನಾಕ. ಶೇಂಗಾ ಬೀಜ ಎಂಥ ಚಲೋ ಅದಾವೆ, ಭಾಳ ದಿವಸನ ಆದ್ರೂ ಶೇಂಗಾ ಬೀಜ ತೊಗೊಂಬಂದು ಎಂಥ ಚಲೋ ಅದಾವ ನೋಡಿ. ಶೇಂಗಾ ಬೀಜ ಒಂದನಿ ಏನಾಗಿಲ್ಲ, ವಾಸನೆ ಆಗಿಲ್ಲ ಬಾಯಾಗ, ಎಂಥ ಚಲೋ ಅದಾವೆ. ಹೌದು, ಭಾಳ ದಿವಸನೂ ಆಗಿಲ್ಲ, ಆದ್ರೂ ಶೇಂಗಾ ಬೀಜ ಇವನು ಏನದು ಬಟ್ನಂಗೆ ಭಾಳ ಚಲೋ ಬರ್ತಾವೆ. ಒಟ್ಟು ಸ್ಟಾಕಿನ ಮಾಲ್ ಇಡಂಗ ಇಲ್ಲ ನೋಡು. ಹಿಂದುಳಿದ ಮಾಲ್ ಹಿಂದೆ ಇಟ್ಟು ಇದು ಮಾಡೋದಕ್ಕೆ ಮುಂದೆ ಕೊಟ್ಟು ದೌಡು ಖಾಲಿ ಮಾಡ್ಬೇಕು, ಹಂಗೆ ಹಿಂಗಿಲ್ಲ. ಒಟ್ಟು ಚಲೋದ ಕೊಡ್ತಾನೆ. ಒಟ್ಟು ಹಂಗೆ ಇಂಥದ್ದು ಉಳ್ದದ್ದು ಬೆಳೆದದ್ದು ಯಾವಾಗ ಕಟ್ಕೊಡಂಗಿಲ್ಲ. ಹಾಗಾಗಿ ನಿಮ್ಮ ಭಾಳ ದಿವಸ ಆತಗ ಅವನ ಹತ್ರ ತೊಗೊಳಕತ್ತಿ. ಏನು ಸನ್ಯಾಕ ನಮ್ಮ ಮದುವೆಕಿನ ಮುಂಚಿಂದ ನಾನು ನೋಡು ಅಲ್ಲೇ 40 ವರ್ಷನ ಆತ ಸನ್ಯಾಕ ಅಲ್ಲೇ ತೊಗೊಳಕತ್ತಿ ನಾವು ರೇಷನ್. ಯಾವಾಗಲೂ ಅಲ್ಲೇ ತೊಗೊಂಬರ್ತಾರಲ್ಲ, ಹಂಗಾಗಿ ಗೊತ್ತಿನ ಗಿರಾಕಿಗಳಿಗೆ ಮೋಸ ಮಾಡಲ್ಲ ಅವರು. ಇನ್ನೊಂದ್ಸರಿ ಬರಾಕಿಲ್ಲ ಅಂತಂದು ಚಲೋ ಕೊಡ್ತಾರೆ. ಹೌದ್ರಿ. ಈಗ ಒಳ್ಳೆ ಹುಣ್ಣ ಹೊತ್ನ್ಯಾಗ ನೀವು ಒಳ್ಳೆ ಅವಲಕ್ಕಿ ಕಲ್ಸಿರಿ. ಉಣ್ಣಾಕರ ಹೆಚ್ಚಿಬಿಡ್ಲೇನ್ರಿ? ಉಣ್ಣಾಕ ಹಚ್ಚಿ ಹೊಟ್ಟೆ ಹಸ್ತೈತಿ. ನಾನು ಇವಸ್ತಡಿ ದೌಡ್ ಅವಲಕ್ಕಿ ಮಾಡಿ ಇಟ್ಬಿಡೋಣ, ಬಂದು ತಿನ್ವಲ್ಲಕ್ಕಾತಾಗ. ಇಲ್ಲಕ್ರ ಅದನ್ನು ಕೊಡಿಸು ಇದನ್ನು ಕೊಡಿಸು, ಅಂಗಡಿಗೆ ಹೋಗ್ತಾನೆ ಐಸ್ ತೊಗೊಂಬರ್ತಾನೆ. 2 ರೂಪಾಯಿ ಐಸ್, ಏನು ಐಸ್ ತೀರ 2 ರೂಪಾಯಿ ಒಂದು ಐಸ್ ತೊಗೊಂಬರ್ತಾನ. ಅದು ಮಜ್ಜಿಗೆ ಐಸ್ ಅಂತ ಅದು ಅಂತ ಲೋಟದಾಗ ಹಾಕಿ ಮಾಡಿಟ್ಟಿರ್ತಾರ. ಕರುಮ ಹೆಂಗೆ ಮಾಡ್ತಾರೋ ಏನು, ಅವ್ನು ತೊಗೊಂಬಂದು ತಿಂತಾನೆ. ಹಾಗಾಗಿ ಬಿಟ್ಟದ ಕೆಲಸ ಇದ್ದು ಮನೆಯಾಗಿನ ರಗಡಿ ಮುಗಿಯಂಗ ಎಲ್ಲ ಕೆಲಸಗಳು ಇರಲಿ ಇರಂಗ ದೌಡು ಮಾಡಿಬಿಡೋಣ ಅಂತಂದು ದೌಡು ಹಚ್ಚಿಬಿಟ್ಟೆ. ಬಂದು ತಿಂತಾನೆ ಬೇಕಂದ್ರೆ. ಅದನ್ನೊಲ್ಲೆ ಸೊಪ್ಪು ಸಾರು ಮಾಡಿ, ಹೆಸ್ರು ಕಾಳು ಪಲ್ಯ ಮಾಡಿ, ಆ ಪಲ್ಯ ಮಾಡಿ, ಈ ಪಲ್ಯ ಮಾಡಿ ಅಂತಂತಲ್ಲಿ ತಿನ್ನಕತ್ತಾನೆ. ಇವಿದ್ರೆ ಒಂದು ಸ್ವಲ್ಪ ತಿಂದು ಆಮೇಲೆ ಬೇಕಂದ್ರೆ ಅಂಬಸಿ ಉಣ್ಸಾಕ್ ಬರ್ತೈತಿ. ಹೌದಿಲ್ಲ? ನೀವು ಮೈ ಮೇಲೆ ತೊಗೊಂಡ್ಬಿಟ್ಟಿರ ಅವನ್ನ, ಹಂಗಾಗಿ ಹಂಗೆ ಮಾಡೋದವನು. ಒಟ್ಟಷ್ಟು ಬಂದು ಉಣ್ತಾನ. ಭಾಳ ಇದು ಮಾಡಬಾರ್ದು. ತೀರ ಮಾಡಕತ್ತೀವಿ ಅಂದ್ರೆ ಈಗ ಹೊಡ್ಯಾಕತ್ತ ಹೋಗೋಣ ಮಾಡೋಣ ಅಂದ್ರೆ ನಿಮ್ಮ ಸಂದೇಲಿ ಬಂದು ಹೋಗೋಣದು, ಅವ್ರ ಅಜ್ಜನ ಸಂದೇಲಿ ಹೋಗೋದು. ಒಟ್ಟು ಯಾರು ಬಿಡಿಸ್ಕೊಳ್ಳೋರದಾರ ಅಂತ ಅಂದ್ರೆ ಇನ್ನೂ ಜೋರು ಮಾಡಿಬಿಡ್ತಾನ ಅವನು. ಒಟ್ಟಷ್ಟು ಉಣ್ತಾನ. ಇರಲಿ ಬಿಡ, ಏನಾಯ್ತು ಸಣ್ಣ ನೋಡ್ರು, ಮತ್ತು ನಮ್ಮ ಮನೆಗೆ ಇರೋದು ಅವನೊಬ್ಬನ, ಹಂಗಾಗಿ ಒಂಚೂರು ಮುದ್ದು ಮಾಡ್ತಾವ ಆಟ. ಏನಾಯ್ತು ಜಾಣಕ್ಕನ ಮುಂದೆ ಏನು ಹಿಂಗೆ ಇರ್ತಾನೇನು? ಹಚ್ಚವ 2 ತಾಟ್ ಮಾಡು. ನನಗೆ ಪಲ್ಯ ಸ್ವಲ್ಪ ಹಚ್ಚುವ. ನೀನು ಭಾಳ ಹಚ್ಕೋಬೇಕಂದ್ರೆ ನನಗೆ ಸ್ವಲ್ಪ ಚಲೆ ಹೊತ್ತಾಗೈತಿ, ಭಾಳ ಉಣ್ಣಂಗೆ ಆಗಲ್ಲ. ಈಗ ಉಂಡೆ ಅಂದ್ರೆ ರಾತ್ರಿ ಇದನ್ನ ಆಗಂಗಿಲ್ಲ, ಅರ್ಗದೇ ಇಲ್ಲ, ಉಣ್ಣಂಗೆ ಆಗಂಗಿಲ್ಲ. ಸ್ವಲ್ಪ ಹಚ್ಚಿ ಒಂದ ರೊಟ್ಟಿ ಹಾಕಿ ನನಗೆ ಇಟ್ಟಿಟ್ಟೊಂದು ಹಾಕಿವ. ಮಿರ್ಚಿ ಯಾವಾಗೇನು ಇವು? ಮಿರ್ಚಿ ಇದ್ದಿಲ್ಲಲ್ಲ. ಹೌದು, ಇವನ್ನೆಲ್ಲಿ ತರಿಸಿದಿ? ಮಿರ್ಚಿ ಮಾವರು ಬೆಳಗ್ಗೆ ಇದಕ್ಕೆ ಹೋಗಿದ್ರಂತ್ರಿ, ಮಂಜಣ್ಣನ ಅಂಗಡಿಯಾಗ ಮಂಡಕ್ಕಿ ತಿಂದು ಬಂದ್ರಂತ. ನನಗೊಂದು ನಿಮಗೊಂದು ತೊಗೊಂಬಂದು ಕೊಟ್ಟಿದ್ರು. ನನಗೂ ಬದುಕಿನ ಲಕ್ಷ್ಯದಾಗ ಮಿರ್ಚಿ ತಿನ್ನೋದು ಲಕ್ಷ್ಯ ಆಗಲಿಲ್ಲ. ಮತ್ತು ಬಿಟ್ಟು ಮಧ್ಯಾಹ್ನ ಉಂಡ್ರಾತ ಅಂತಂದು ಅದಕ್ಕೆ ಒಂದೊಂದು ಇಟ್ಕೊಂಡೆ. ನೀವು ಅರ್ಧ ಉಳ್ಳಾಗಡ್ಡಿ ಹೆಚ್ಚಿದ್ದೆ ಪಲ್ಯಕ್ಕೆ ಬೆಳಗ್ಗೆ, ಇನ್ನೊಂದು ಅರ್ಧ ಇತ್ತು ಅಲ್ಲಿಟ್ಟು ಸುಮ್ಮನೆ ಕೆಟ್ಟೋಕತಿ ಅಂತಂದು ಒಂದು ತಟ್ಟೆ ಉಳ್ಳಾಗಡ್ಡಿ ಇಟ್ಟಾನೆ. ಉಣ್ರಿ ನೋಡಿ, ಪಲ್ಯ ಇದು ಎಂಥ ರುಚಿ ಆಗೈತಿ. ಕಾಳು ಪಲ್ಯ ತಿನ್ನಕ್ಕೆ ಏನು ದಾಡೆ ಏನು ಹುಡ್ರಿಗೆ, ಅದಕ್ಕೆ ಹೇಳೋದು ಭಾಳ ಮುದ್ದು ಮಾಡಬಾರ್ದು ಅಂತಂದು. ಉಣ್ತಾನ, ನೀವು ಅಷ್ಟು ಮೈ ಮೇಲೆ ತೊಗೊಂಡಿರವನ್ನ. ಈಕಿ ನೋಡುವ ಯಾರು ಈಕಿ ಸಿದ್ದಕ್ಕ ಇದನ್ನ ಇಸ್ಕೊಂಡು ಹೋಗಿದ್ಲು ನೋಡು. ಒಂದು ವಾಟೆ ಸಾರು ಇಸ್ಕೊಂಡು ಹೋಗಿದ್ಲು, ತಗೊಂಡು ಕೊಟ್ಟ ಇಲ್ಲ ನೋಡಕ್ಕೆ. ಹೌದು ನೋಡ್ರಿ, ಕೇಳ್ತಂತ ತಡ್ರಿ ಈಕಿಗೆ. ಅತ್ಲಾಗ ಹೋದಾಗ ನಾನು ಈಕಿ ಹತ್ರ ಹೋಗ್ಬರ್ಬೇಕು, ಲತಾನ ಹತ್ರ. ಆಮೇಲೆ ತಟ್ಟಗೆ ಇದನ್ನು ತೊಗೊಂಬರ್ಬೇಕು. ತೆಲಿಗೆ ಹಾಕಿಡ ರಬ್ಬರ್ ಬ್ಯಾಂಡ್ ಕುಳು ಖಾಲಿ ಆಗ್ಬಿಟ್ಟವು. ಅತ್ಲಾಗ ಹೋಗ್ಬೇಕು, ಹೋದ್ರೆ ಕೇಳ್ತಂತ ತಡ್ರಿ. ಎಂಥ ರುಚಿಯಾಗೈತಿ ಪಲ್ಯ ರೊಟ್ಟಿ. ಇವ ಏನು ಅನ್ನ ತಿಂತಾರೆ ಏನವ ಜನ ಜಗತ್ನ್ಯಾಗ? ರೊಟ್ಟಿ ಪಟ್ಟಿ ತಿನ್ನೋದು ರೂಢಿನೇ ಇಲ್ಲ ಕೆಲವೊಬ್ಬರಿಗೆ. ಎಂಥ ರುಚಿ ಆಕತಿ ರೊಟ್ಟಿ ಪಲ್ಯ ತಿನ್ಲಿಕ್ಕೆ ನಮ್ಗೆ ಸಮಾಧಾನ ಆಗಲ್ಲ. ಪುಡಿ ಚಟ್ನಿ ಅದು ಇಲ್ಲಕ್ರ ಉಂಡಂಗ ಆಗಲ್ಲ ನೋಡು. ಹೌದಿಲ್ಲ? ಅದವರು ರೂಢಿ ರೀತಿಯರ. ಈಗ ನಮಗೆ ಉತ್ತರ ಕರ್ನಾಟಕದ ಕಡೆ ನಮಗೆಲ್ಲರಿಗೂ ರೊಟ್ಟಿ ಊಟ ಅಂದ್ರೆ ಪಂಚಪ್ರಾಣ. ಅಂದ್ರೆ ಈ ಬೆಂಗಳೂರು ಕಡೆ ಎಲ್ಲ ರೊಟ್ಟಿ ಎಲ್ಲಿ ಮಾಡ್ತಾರೆ, ಚಪಾತಿ ಉಣ್ತಾರೆ, ಒಟ್ಟು ಮುದ್ದೆ ಮಾಡ್ಕೊತಾರೆ. ನಾವು ಮುದ್ದಿನೂ ಮಾಡ್ತೇವೆ ಬಿಡ್ರಿ. ಅಂದ್ರೆ ರೊಟ್ಟಿ ಅಂದ್ರೆ ಚಲೋ ಗಟ್ಟಿ ಎಟ್ಟಿನ ರೊಟ್ಟಿ ಅಂತ ರುಚಿ ಆಕವು, ಒಟ್ಟು ಅಂತ ಉಣ್ತೇವೆ ನಾವು. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಇವತ್ತಿನ ಕತೆ ಹೆಂಗೆ ಅನಿಸ್ತಾನೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿರಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು.